ಎಷ್ಟು ಹೆಕ್ಟರ್ ಪ್ರದೇಶದಲ್ಲಿ ನಷ್ಟ ಆಗಿದೆ? ಸುಮಾರು ಅಂದರೆ ಶೇಕಡ 90%, 80 to 90% ನಷ್ಟ ಆಗಿದೆ. 70 ಭಾಗ ಫಸಲೇ ಬಂದಿಲ್ಲ ಸರ್. ಫಸಲೇ ಬಂದಿಲ್ಲ. ಬಹುಮುಖ್ಯವಾಗಿ ಇನ್ನೊಂದು ಏನಂತಂದರೆ ಬಂದಿರೋ ಹೂವಕ್ಕೂ ಕೂಡ ಟ್ಯಾಂಕರ್ ಮುಖಾಂತರ ಪಾಪ ಸಾಕಷ್ಟು ರೈತರೆಲ್ಲ ಕೂಡ ಟ್ಯಾಂಕರ್ ಮುಖಾಂತರ ನೀರು ತಂದು ಅಂದರೆ ಒಂದು ಟ್ಯಾಂಕರ್ ಬಂದುಬಿಟ್ಟು 700-800 ರೂಪಾಯಿ ಇದೆ. ಒಂದೊಂದು ಎಕರೆಗೆ ಸುಮಾರು 10,000 15,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಅದು ಖರ್ಚು ಮಾಡಿರುವಂಥ ಇನ್ವೆಸ್ಟ್ಮೆಂಟ್ ರಿಟರ್ನ್ ಆಗ್ತಾ ಇಲ್ಲ. ಅದು ಮೇನ್ ಪ್ರಾಬ್ಲಮ್. ಅದು ಬೇರೆ ಈಗ ಗೊತ್ತಿರೋ ನನಗೆ ಯಾರೇ ಕೂಡ ನಮ್ಮ ತೋಟಗಾರಿಕೆ ಅಧಿಕಾರಿಗಳಾಗಿರ್ಬೋದು ಯಾರೇ ಕೂಡ ತಂಡ ಬಂದು ನೋಡಿದ್ರೆ ಕೂಡ ಸರಿಸುಮಾರು ಶೇಕಡ 50% ಭಾಗ ಮರಗಳೆಲ್ಲ ಉಳ್ದೋಗ್ತಾ ಇದೆ. ಅದು ಬಂದಿರೋದಿಗೆ ಮೇನ್ ಮ್ಯಾಟರ್ ಬಂದು. ಅರುಣ್ ಮಾತಾಡುವ ಜೋರಾಗಿ ಮಾತಾಡುವ. ಎಲ್ರಿಗೂ ನಮಸ್ಕಾರ. ಮುಖ್ಯವಾಗಿ ಕೋಲಾರ ಜಿಲ್ಲೆ ಅಂದರೆ ಶ್ರೀನಿವಾಸಪುರ ಮಾತ್ರ ಮಾವು ಅಂತಾರೆ, ಅದು ಸರಿ. ಅದೇ ರೀತಿ ನಮ್ಮ ಮುಳಬಾಗಿಲು ತಾಲೂಕು, ಕೆಜಿಎಫ್ ತಾಲೂಕು ಕೂಡ ಮಾವು ಬೆಳೆಗಾರರು, ಮಾವು ಇದೆ ಅಂತ ನಿಮಗೆ ಮಾಧ್ಯಮದ ಮುಖಾಂತರ ಎಲ್ರಿಗೂ ರೈತರು ಕೂಡ ಇವಾಗ ಗೊತ್ತಾಗ್ತಾ ಇದೆ. ಯಾಕಂದರೆ ಇಲ್ಲಿ ಸ್ವಲ್ಪ ಇನ್ನು ಮಾವಿನ ಬಗ್ಗೆ ಹೆಚ್ಚು ಅವೇರ್ನೆಸ್ ಸ್ವಲ್ಪ ಕಡಿಮೆ ಇತ್ತು, ಇವಾಗ ಕಾಲಕ್ರಮೇಣ ನಡೀತಾ ಇದೆ. ಸರ್, ಈ ಸಲ 70% ಯಾವುದೇ ರೈತರಿಗೆ ಫಸಲೇ ಬಂದಿಲ್ಲ, ಹೂವು ಬಂದಿಲ್ಲ, ಮಳೆ ಇಲ್ಲ, ಏನೂ ಇಲ್ಲ. ಇವಾಗ ಲೇಟಾಗಿ ಬಂದಿರೋ ಫಸಲು ತುಂಬ ಹಲವಾರು ರೋಗಗಳಿಂದ ಅದನ್ನು ಸ್ವಲ್ಪ ಇದಾಗಿ ಅದರಲ್ಲಿ ಈ ಔಷಧಿ ಮಾಡಿ ಉಳಿಸ್ಕೊಂಡಿರೋ ರೈತರು ಟ್ಯಾಂಕರ್ ಮೂಲಕ ನೀರು ಹಾಕಿದ್ದಾರೆ, ಬೋರ್ವೆಲ್ ಮೂಲಕ ನೀರು ಒಯ್ಯೋದು ಲಕ್ಷಾಂತರ ಖರ್ಚು ಮಾಡಿದ್ದಾರೆ ಇರೋ ಫಸಲು ಉಳಿಸ್ಕೋಬೇಕು ಅಂತ. ಅಷ್ಟಾದ್ರೂ ಒಂದ್ಸಲ ಅಲ್ಲಿಕಲ್ಲು ಮಳೆಗೆ ಎಲ್ಲ ಹೋಗ್ಬಿಡತ್ತೆ, ಒಂದ್ಸಲ ಬೇಸಿಗೆ ಉದುರು ಹೋಗ್ತಾ ಇದೆ. ಇಷ್ಟೆಲ್ಲ ಕಷ್ಟಗಳಲ್ಲಿನೂ ಈ ಸಲನೂ ಕೆಜಿಎಫ್ ತಾಲೂಕಲ್ಲಿ ರೈತರು ಬೆಳೆ ಬೆಳೆದಿದ್ದಾರೆ ಮಾವು. ಆದರೆ ನಮ್ಮ ಸರ್ಕಾರ ಬಂದ್ಬಿಟ್ಟು ಬೇರೆ ಎಲ್ಲ ನಮ್ಮ ಇವುಗಳಿಗೆಲ್ಲ ಪರಿಹಾರ ಇದೆ, ಮಾವಿನಿಗೆ ಪರಿಹಾರ ಇಲ್ಲ ಅನ್ನೋ ನಮಗೆ ಗೊತ್ತಾಗ್ತಾ ಇದೆ. ಮಾವು ಕೂಡ ರೈತರೇ ಬೆಳೆದಿರೋದು, ಮಾವು ಕೂಡ ನೆಲದಲ್ಲೇ ಬೆಳೆದಿರೋದು. ಬೇರೆ ಬೇರೆ ಬೆಳೆಗಳೆಲ್ಲ 6 ತಿಂಗಳಿಗೋ 4 ತಿಂಗಳಿಗೋ ಬೆಳೆದು ಏನೋ ಜೀವನಾಂಶ ಮಾಡೋರಿದ್ದಾರೆ. ಇದು ವರ್ಷಕ್ಕೆ ಒಂದೇ ಸಲ ಬರೋದು. ದಯವಿಟ್ಟು ನಮ್ಮ ಸರ್ಕಾರನ ನಾವು ರಿಕ್ವೆಸ್ಟ್ ಮಾಡಿಕೊಂಡ್ರು ಎಲ್ಲ ರೈತರ ಪರವಾಗಿ ಕನಿಷ್ಠ ಪಕ್ಷ ಒಂದು ಹೆಕ್ಟರ್ಗೆ 30,000ದಿಂದ 40,000 ರೂಪಾಯಿ ಪರಿಹಾರ ಕೊಡಬೇಕು. ಶ್ರೀನಿವಾಸಪುರದಲ್ಲೇ ನಮ್ಮ ಇಡೀ ಜಿಲ್ಲೆಯಲ್ಲಿರೋ ಎಲ್ಲ ಮಾವು ಬೆಳೆಗಾರರನ್ನ, ಮಾವು ರೈತರನ್ನ ಕಾಪಾಡಬೇಕು. ಮತ್ತೆ ಅವರು ಅದೇ ಮಾವನ್ನ ತೆಗಿದೀರಾ ಇರಬೇಕು ಅಂದರೆ ಈ ಸಲ ರೈತರನ್ನ ಕೈ ಹಿಡಿಬೇಕು ಮಾವು ಬೆಳೆಗಾರನ ಅಂತ ನಾವು ಸರ್ಕಾರಕ್ಕೆ ಮಾನ್ಯ ತಹಶೀಲ್ದಾರ್ ಮುಖಾಂತರ ಒತ್ತಾಯಿಸ್ತಾ ಇದ್ದೀವಿ ಸರ್. ತಾಲೂಕು ಮಾವು ರೈತರ ಪರವಾಗಿ ಒತ್ತಾಯ ಮಾಡ್ತಾ ಇದ್ವಿ. ಕನಿಷ್ಠ ಪಕ್ಷ ಅಂದ್ರೆ ಕೂಡ ಎಕರೆಗೆ 30,000 ರೂಪಾಯಿ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ವಿ. ಬಹುಮುಖ್ಯವಾಗಿ ಕೂಡ ಇವತ್ತಿನ ದಿವಸ ನಮ್ಮ ತಹಸೀಲ್ದಾರ್ ಮುಖಾಂತರ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಕೂಡ ಮನವಿ ಕೊಡ್ತಾ ಇದ್ವಿ. ಇದು 1 ವೀಕ್ ಅಂದ್ರೆ ಸರಿಸುಮಾರು 1 ವಾರ ವೇಟ್ ಮಾಡ್ತೀವಿ. ಮತ್ತೆ ಏನು ನಮಗೆ ರೆಸ್ಪಾನ್ಸ್ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಶ್ರೀನಿವಾಸಪುರದವರು ಜಿಲ್ಲಾ ಮಾವು ಶ್ರಮವರ್ಧಕ ಸಂಘದ ವತಿಯಿಂದ ಮತ್ತು ಕೆಜಿಎಫ್ ಸಂಯುಕ್ತ ಆಶ್ರಯದಲ್ಲಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಹೋಗ್ಬಿಟ್ಟು ಹಕ್ಕೊತ್ತಾಯ ಮಾಡ್ತೀವಿ ಅಂತ ತಮ್ಮ ಮುಖಾಂತರ ತಿಳಿಸ್ತಾ ಇದ್ದೀವಿ. ಮಾವು ಬೆಳೆಗಾರರ ಶ್ರಮವರ್ಧಕ ಸಂಘ ಕೆಜಿಎಫ್, ಮಾನ್ಯ ತಹಸೀಲ್ದಾರರು ಕೆಜಿಎಫ್ ತಾಲೂಕು ಕೆಜಿಎಫ್. ವಿಷಯ: ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಾವು ಬೆಳೆಗಾರರಿಗೆ ನಷ್ಟ ಪರಿಹಾರ ವಿತರಿಸುವ ಬಗ್ಗೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಜಿಎಫ್ ತಾಲೂಕು ಹಾಗೂ ಕೋಲಾರ ಜಿಲ್ಲೆಯಾದ್ಯಂತ ಪ್ರಕೃತಿ ವಿಕೋಪದ ಬಿಸಿಲಿನ ತಾಪಕ್ಕೆ ಈ ವರ್ಷ ಶೇಕಡ 30% ಮಾತ್ರ ಮಾವಿನ ಫಸಲು ಬಂದಿತ್ತು. ಮಾವಿನ ಖನಿಜವಾದ ಕೋಲಾರ ಜಿಲ್ಲೆಯಲ್ಲಿ ಬಿಸಿಲಿನ ತಾಪಕ್ಕೆ ಮಾವು ಬೆಳೆ ಹಾನಿಯಾಗಿದ್ದು, ಇದರಿಂದ ಅನೇಕ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದ ಮಾವು ಬೆಳೆಗಾರರು ಆತಂಕಕ್ಕೆ ಒಳಗಾಗಿದ್ದಾರೆ. ಕಳೆದ ವರ್ಷ ಮಳೆ ಕೊರತೆಯಿಂದ ಬರಗಾಲ ಭೂಮಿಯಲ್ಲಿ ತೇವಾಂಶ ಇಲ್ಲದೆ ಶೇಕಡ 30 ಭಾಗ ಮರಗಳು ಒಣಗಿ ಹೋಗಿದ್ದು ರೈತರಿಗೆ ನಷ್ಟ ಉಂಟಾಗಿದೆ. ಪ್ರಸ್ತುತ ವರ್ಷ ಡಿಸೆಂಬರ್ ಹಾಗೂ ಜನವರಿ ತಿಂಗಳಲ್ಲಿ ಮಾವಿನ ಹೂಗಳು ಜನವರಿ ಕೊನೆ ಹಾಗೂ ಫೆಬ್ರವರಿ ತಿಂಗಳಲ್ಲಿ ಬಂದ ಕಾರಣ ಬಿಸಿಲಿನ ತಾಪಕ್ಕೆ ಕಾಯಿ ಕಟ್ಟಲಿಲ್ಲ. ಮರಗಳು ಚಿಗುರು ಹೊಡೆದು 30% ಮಾತ್ರ ಮಾವಿನ ಬೆಳೆ ಉಳಿದಿತ್ತು. ಈಗ ಬಿಸಿಲಿನ ತಾಪಕ್ಕೆ ಇದ್ದ ಕಾಯಿಗಳು ಒಣಗಿ ಹೋಗಿ ಈ ಭಾಗದ ಶೇಕಡ 50% ಜನರ ಜೀವನಾಡಿ ಈ ಬೆಳೆಯಾಗಿದ್ದು, ವರ್ಷದಿಂದ ವರ್ಷಕ್ಕೆ ನಿರಂತರ ಸಮಸ್ಯೆ ಹಿನ್ನೆಲೆಯಲ್ಲಿ ರೈತರು ಕಂಗಾಲಾಗಿದ್ದಾರೆ. ಇದರಿಂದ ತೋಟಗಳ ನಿರ್ವಹಣೆಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಿ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿರುವ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಆದ್ದರಿಂದ ಮಾನ್ಯ ಜಿಲ್ಲಾಡಳಿತ ಮತ್ತು ಸರ್ಕಾರ ಕೂಡಲೇ ರೈತರಿಗೆ ಬೆಳೆ ನಷ್ಟ ಪರಿಹಾರ ನೀಡಬೇಕೆಂದು ಮನವಿ. ಸರ್ಕಾರಕ್ಕೆ ನಾವು ಫಾರ್ವರ್ಡ್ ಮಾಡಿ ಇವ್ರಿಗೆ ಆದಷ್ಟು ಬೇಗ ಈ ವಾರದೊಳಗೆ ಪರಿಹಾರ ಏನು ನಮ್ಮ ರೈತರಿಗೆ ಆತಂಕಕ್ಕೊಳಗಾಗಿರುವ ರೈತರಿಗೆ ಪರಿಹಾರ ನೀಡಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ. ಇದರ ಬಗ್ಗೆ ಕ್ರಮ ಕೈಗೊಳ್ಳುತ್ತಿಲ್ಲದೆ ಮುಂದಿನ ದಿವಸಗಳಲ್ಲಿ ನಾವು ಜಿಲ್ಲಾಧಿಕಾರಿ ಬಳಿ ಹೋಗಿ ಮನವಿ ಸಲ್ಲಿಸ್ತೀವಿ.